ವಾಯುದೇವರು ಮಾಡುವ ಕರ್ಮಗಳು ಅಂದರೆ ಏನು? ಸಕಲ ವೇದೋಕ್ತ, ಮೊದಲೊಮ್ಮೆ ಕೇಳಿದ್ದೀರಿ ಇದರ ಬಗ್ಗೆ ನೀವು. ಸಕಲ ವೇದೋಕ್ತ ಕರ್ಮಗಳನ್ನು ಮಾಡುತ್ತಾರೆ. ಸರ್ವಕರ್ಮಕರ್ತ ರಾಯರು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಎಲ್ಲ ಕರ್ಮಗಳನ್ನು ಮಾಡುತ್ತಾರೆ ಅವರು. ವಿಹಿತವಾದದ್ದು, ನಿಷಿದ್ಧ ಅಂತ ಅರ್ಥ ಅಲ್ಲ, ವಿಹಿತವಾದ ಸಕಲ ಕರ್ಮಗಳನ್ನು ವಾಯುದೇವರು ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಅಂದರೆ ನಾನ್ ಸ್ಟಾಪ್ ಅಂತ ಅರ್ಥ. 24x7 ಅಂತೀರಲ್ಲ, ಆ ತರಹ ಪ್ರತಿ ಕ್ಷಣ ಮಲಗೋದಿಲ್ಲ ಅವರು. ಎಲ್ಲ ಜೀವರು ಮಲಗಿದರೂ ಅವರು ಎಚ್ಚರ ಇರ್ತಾರೆ. ಆ ರೀತಿ 24 ತಾಸು ತಮ್ಮ ಇಡೀ 100 ವರ್ಷದ ಸಮಗ್ರವಾದ ತಮ್ಮ ಜೀವನ, 100 ವರ್ಷ ಅಂದರೆ ನಮ್ಮ ನಿಮ್ಮ ವರ್ಷ ಅಲ್ಲ, ಬ್ರಹ್ಮಮಾನದಿಂದ 100 ವರ್ಷದ ತಮ್ಮ ಸುದೀರ್ಘವಾದಂತಹ ಆಯುಷ್ಯದೊಳಗೆ 1ನೇ ಕ್ಷಣ ಪರಮಾತ್ಮನ ಸೇವೆಯನ್ನು ಪ್ರಾರಂಭ ಮಾಡಿದವರು ಕೊನೆ ಕ್ಷಣದವರೆಗೆ, ಬ್ರಹ್ಮದೇವರಾದ ಮೇಲೂ ಮತ್ತೆ ಮಾಡೇ ಮಾಡ್ತಾರೆ. ಈ ರೀತಿ ನಿರಂತರ ಕರ್ಮಗಳನ್ನು ಮಾಡಿದರೂ ಒಂದೂ ಫಲದ ಅಪೇಕ್ಷೆ ಪಡೋದಿಲ್ಲ ಅನ್ನೋದು ಬಹಳ ದೊಡ್ಡ ಮಾತು. ಒಂದೆರಡು ಕರ್ಮ ಮಾಡಿದರೆ ಫಲಾಪೇಕ್ಷೆ ಪಡೋದಿಲ್ಲ ಅನ್ನೋದು ದೊಡ್ಡದಲ್ಲ. ಕರ್ಮ ಮಾಡದೇ ಇರೋದಿಲ್ಲ, ಮಾಡ್ತಾರೆ. ಮಾಡೋದು 1 2 ಅಲ್ಲ, ಅನಂತ ಕರ್ಮಗಳನ್ನು ಮಾಡ್ತಾರೆ. ಆದರೂ ನ ಕಾಮಿ ತಥಾಪಿ ನ ಅಕರ್ಮಕೃತ. ಕರ್ಮಕೃತ ಅಂತ ಹೇಳಿದರೆ ಅಷ್ಟು ಜೋರು ಬರ್ತಿರಲಿಲ್ಲ, ಅದಕ್ಕೆ ದ್ವೌನಯೋ ನ ಅಕರ್ಮಕೃತ, ಕರ್ಮ ಮಾಡದೇ ಇಲ್ಲ, ನಿರಂತರ ಮಾಡ್ತಾರೆ. ಆ ಅತಿಶಯವನ್ನು ತಿಳಿಸೋದಕ್ಕೆ 2 ಬಾರಿ, ಮಾಡೋದಿಲ್ಲ ಅಂತಲ್ಲ, ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆದರೂ ಫಲಾಪೇಕ್ಷೆ ಪಡೋದಿಲ್ಲ. ದೇವರ ನಮಸ್ಕಾರ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನವಂದತೆ. ಇದನ್ನೇ ತೋರಿಸ್ತಾರಲ್ಲಿ. ಒಂದು ಕ್ಷಣನೂ ನಮಸ್ಕಾರ ಮಾಡದೇ ಇಲ್ಲ, ಸ್ತೋತ್ರ ಮಾಡದೇ ಇಲ್ಲ. ಅವರ ಹನುಮಂತ ದೇವರು ಪರದೇಶಕ್ಕೆ ಹೋದಾಗ ನಾವ್ಯಾಕೆ ಹೋಗಬಾರದು ಅಂತ ಕೇಳಿದ್ದಾರೆ. ನಮಗಿರುವ ಒಂದು ದೊಡ್ಡ ಸಮಸ್ಯೆ ಅಂದರೆ, ನಮ್ಮ ದೇಶದೊಳಗೆ ಬಹಳಷ್ಟು ಹಣ, ಸಾಕಷ್ಟು ಹಣ ಈ ಔಷಧಗಳಿಗೆ ವೇಸ್ಟ್ ಆಗ್ತಾ ಇದೆ. ಔಷಧಿಗಳು ಅನೇಕ, ಅದಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಕ್ಕೆ ಬೇಕಾಗಿರುವಂತಹ ವಿವಿಧ ಮಷಿನ್ಗಳು, ಎಷ್ಟೆಷ್ಟೋ ಕೋಟಿ. ಒಂದೊಂದು ಹಾಸ್ಪಿಟಲ್ಲು ಅಂದರೆ ಲೆಕ್ಕ ಇಲ್ಲ, ಅಷ್ಟು ಹಣ ವೇಸ್ಟ್ ಆಗ್ತಾ ಇದೆ. ಅದರ ಬದಲು ಅದೇ ಹಣ ಉಳಿಸ್ಕೊಂಡ್ರೆ ಎಲ್ಲರೂ ಇನ್ನೂ ಚೆನ್ನಾಗಿ ಬೇರೆ ಬೇರೆ ಬೇಕಾದಷ್ಟು ಮೈ ತುಂಬ ಬಂಗಾರ ಹಾಕ್ಕೊಂಡು ಓಡಾಡ್ಬೋದು, ಆ ಹಾಸ್ಪಿಟಲ್ಲಿಗೆ ದುಡ್ಡು ಹಾಕೋದ್ರ ಬದಲು. ಅದಕ್ಕೆ ಹನುಮಂತ ದೇವರಂತೆ ಆಗಬೇಕು ಅಂತ ಯಾರು ಬಯಸಿದ್ದೀರಿ ಅವರು ಹೋಗಿ ಒಂದಿಷ್ಟು ಗಂಧಮಾದನ ಪರ್ವತವನ್ನು ತಂದು ಕೊಟ್ಟರೆ ಎಲ್ಲರೂ ಕೂಡ ಆ ಸಂಜೀವಿನಿ ಔಷಧದ ಗಾಳಿಯಿಂದಲೇ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ನೀವು ತಂದ 2ನೇ ದಿವಸ ಎಲ್ಲ ಹಾಸ್ಪಿಟಲ್ಗಳನ್ನು ಮುಚ್ಚಬೇಕು ಅನ್ನುವಂತಹ ಶುಭ ಸಂಕಲ್ಪವನ್ನು ಇವತ್ತಿನ ಶುಭ ಮುಹೂರ್ತದಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಹನುಮಂತ ದೇವರು ಹಾಗೆ ಮಾಡ್ತೀವಿ ಇದ್ದರೆ, ಹನುಮಂತ ದೇವರು ವಾಯುದೇವರು, ಎಲ್ಲ ಜೀವರಿಗೆ ನಿಯಾಮಕರು, ಸರ್ವತ್ರ ವ್ಯಾಪ್ತರವರು, ಅವರಿಲ್ಲದಿರುವ ಸ್ಥಳ ಇಲ್ಲ. ದೇವರು ಹನುಮಂತ ದೇವರ ಹಾಗೆ ನಾವು ಮಾಡ್ತೇವೆ ಅನ್ನೋ ಹಾಗಲ್ಲ. ಹನುಮಂತ ದೇವರು ಸಕಲ ಸಜ್ಜನರ ರಕ್ಷಣೆಗಾಗಿ ಮಾಡಿದ್ದು, ಶ್ರೀರಾಮಚಂದ್ರನು ಹೋಗಿ ಬಂದದ್ದು ಅದೆಲ್ಲ ಬೇರೆ. ದೇವರು ವಾಯುದೇವರು ಮಾಡಿದಂತೆ ನಾವು ಮಾಡುವುದಲ್ಲ. ನಮಗೆ ವಿಹಿತವಾದ ಧರ್ಮಗಳನ್ನು ಉಳಿಸಿಕೊಳ್ಳುವುದಕ್ಕೆ ಶಾಸ್ತ್ರದಲ್ಲಿ ಯಾವ ಚೌಕಟ್ಟನ್ನು ಹೇಳಿದ್ದಾರೆ ಆ ಚೌಕಟ್ಟಿನಲ್ಲಿ ನಾವಿರಬೇಕು. ಇವತ್ತು ಕೆಲವರು ಅನಿವಾರ್ಯ ಕಾರಣಗಳಿಂದ ಪರದೇಶಗಳಿಗೆ ಹೋಗುವ ಸಂದರ್ಭ ಬಂದಾಗಲೂ ಕೂಡ ದೇವರ ಸ್ಮರಣೆ, ಭಗವಂತನ ಧ್ಯಾನ, ಚಿಂತನೆ ಇವುಗಳನ್ನು ಮಾತ್ರ ಬಿಡದಂತೆ ಯಾವ ದೇಶಕ್ಕೆ ಹೋದರೂ ಹರಿಸ್ಮರಣೆಯನ್ನು ಬಿಡಬಾರದು, ವಾಯುದೇವರ ಸ್ಮರಣೆಯನ್ನು ಬಿಡಬಾರದು. ತನ್ನ ಧರ್ಮ, ತನ್ನ ಸನಾತನ ಧರ್ಮ, ಈ ಬ್ರಾಹ್ಮಣ್ಯ, ಇದನ್ನು ಮಾತ್ರ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲಿದ್ದರೂ ಮಾಡಬೇಕು. ಆದರೆ ಯಾಕಂದರೆ ಇದು ಒಂದಕ್ಕೆ ಮುಗಿಯೋದಿಲ್ಲ. ದೇವರ ಹಾಗೆ ಮಾಡೋದು ಅಂದರೆ ದೇವರು ಬೇಕಾದ್ದು ಮಾಡಿದ್ದಾನೆ. ಎಲ್ಲವನ್ನೂ ದೇವರಂತೆ ವಾಯುದೇವರಂತೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ.